ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ವಿಡಿಯೋ ತುಂಬ ಮುಖ್ಯವಾಗಿರಲಿದೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಕುಜ ಶನಿ ಗ್ರಹಗಳ ಸ್ಥಿತಿ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವರೇ, ಇಂದು ಸಂಜೆ 7:07ರಿಂದ ನಿಮಗೆ ಸಿಗಲಿರುವ ಮಹಾಶಕ್ತಿಯನ್ನು ನೋಡಿ. ನಿಮ್ಮ ಶತ್ರುಗಳು ಈಗ ಬೆಂಕಿಯಂತೆ ಉರಿತಾರೆ. ಅವರು ನಿಮ್ಮ ಧೈರ್ಯವನ್ನು ನೋಡಿದಾಗ, ನಿಮ್ಮ ಏಳಿಗೆಯನ್ನು ನೋಡಿದಾಗ ಮತ್ತು ನಿಮ್ಮ ಅದೃಷ್ಟದ ಉರಿಯುವ ಜ್ವಾಲೆಯನ್ನು ನೋಡಿದಾಗ ಆ ಶತ್ರುಗಳು ದಿಕ್ಕೆಟ್ಟು ಹೋಗ್ತಾರೆ, ಗಾಬರಿಗೊಳ್ತಾರೆ. ಯಾಕೆಂದರೆ ಸಮಯ ತುಂಬ ಕಡಿಮೆ ಇದೆ. ವೃಶ್ಚಿಕ ರಾಶಿಯವರೇ, ಕಾಳಿ ಮಾತೆ ಮತ್ತು ಭೈರವನ ಕೃಪೆ ಗರ್ಜಿಸಿ ಬರ್ತಾ ಇದೆ. ಆದರೆ ಈಗ ಎಲ್ಲ ಭಕ್ತರಿಗೆ ಒಂದು ಸಣ್ಣ ವಿನಂತಿ ಇದೆ. ಇಲ್ಲಿ ನೀವು ಸ್ಕಿಪ್ ಮಾಡಿದರೆ ಗ್ಯಾರಂಟಿ ನೀವು ಪಶ್ಚಾತ್ತಾಪ ಪಡ್ತೀರಾ. ಒಂದು ವೇಳೆ ಸ್ಕಿಪ್ ಮಾಡದೆ ತಾಳ್ಮೆ ಇಟ್ಕೊಂಡು ನನ್ನ ಮಾತನ್ನು ಕೇಳಿದರೆ ಖಂಡಿತ ನಿಮಗೆ ಲಾಭವಾಗುತ್ತೆ. ವೃಶ್ಚಿಕ ರಾಶಿಯವರೇ, ಒಂದು ಸಣ್ಣ ವಿನಂತಿ ಇದೆ. ಇಲ್ಲಿ ಎಷ್ಟು ಭಕ್ತರು ತಮ್ಮ ಮೇಲೆ ನವದುರ್ಗೆಯರ ಆಶೀರ್ವಾದವನ್ನು ಬಯಸಾರೋ, ಅದು ಕಾಳಿ ಮಾತೆ ಆಗಿರ್ಬೋದು, ದುರ್ಗಾ ಮಾತೆ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಭದ್ರಕಾಳಿ ಆಗಿರಬಹುದು. ಅಂದರೆ ಒಂದು ವೇಳೆ ನವದುರ್ಗೆಯರ ಆಶೀರ್ವಾದವನ್ನು ನೀವು ಬಯಸಿದರೆ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಮತ್ತು ನವದುರ್ಗೆಯರ ಆಣೆ ವೃಶ್ಚಿಕ ರಾಶಿಯವರೇ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಖಂಡಿತವಾಗ್ಲೂ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ 3 ಬಾರಿ ಜೈ ಮಾತಾದಿ, ಜೈ ಮಾತಾದಿ, ಜೈ ಮಾತಾದಿ ಅಂತ ಬರೀರಿ. ನಿಮ್ಮ ಮೇಲೆ ಎಲ್ಲ ದೊಡ್ಡ ದೇವಿಯರ ವಿಶೇಷ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರೇ, ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿ ಯಾವ ಸಂಕೇತ ಸಿಗ್ತಾ ಇದೆ? ಮುಂಬರುವ ಸಮಯದಲ್ಲಿ 144 ದೊಡ್ಡ ದೇವಿಯರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಮಾತಿನ ಸಾಧ್ಯತೆ ತುಂಬ ಇದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಸಂಕೇತ ಸಿಗ್ತಾ ಇದೆ. ಅಂದರೆ ನೀವು ನನ್ನ ಮಾತನ್ನು ತಮಾಷೆಗೆ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಒಂದು ವೇಳೆ ತಮಾಷೆಗೆ ತೆಗೆದುಕೊಂಡ್ರೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಹೌದು ವೃಶ್ಚಿಕ ರಾಶಿಯವರೇ, ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಸಮಯ ಪ್ರಾರಂಭವಾಗಿದೆ. ಎಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಫಲ ನೀಡುತ್ತಾ ಇದೆ. ನೆನ್ಪಿಡಿ, ಕಳೆದ ಸಮಯದಲ್ಲಿ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ನಿಮಗೆ ಎಷ್ಟು ಭರವಸೆ ಇತ್ತು ಅಂದರೆ ನನ್ನ ಅದೃಷ್ಟ ಹೊಳೆಯುತ್ತೆ, ಇರುವ ಸಾಲವೆಲ್ಲ ಕೇವಲ 2-3 ತಿಂಗಳಲ್ಲಿ ಪೂರ್ತಿಯಾಗಿ ಮುಗಿಸ್ತೀನಿ, ನನ್ನ ಬಳಿ ತುಂಬ ಹಣ ಬರಲಿದೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಟ್ಟ ಕಾಲ ಕೂಡ ಶುರುವಾಗಿತ್ತು. ಅಂದರೆ ನೀವು ಯೋಚನೆ ಮಾಡ್ತಿರ್ತೀರಿ, ಈಗ ನನಗೆ ಆರಾಮ ಸಿಗುತ್ತೆ, ಈಗ ನನ್ನ ಕನಸುಗಳು ನನಸಾಗುತ್ತೆ. ಆದರೆ ಅಲ್ಲಿನೇ ನೀವು ತುಂಬ ಹೆಚ್ಚು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇಲ್ಲಿಯವರೆಗೆ ನಿಮಗೆ ನಂಬಿಕೆನೇ ಇರಲಿಲ್ಲ ಮತ್ತು ನೀವು ಚೇತರಿಸಿಕೊಳ್ತಾ ಇದ್ರಿ ಅಂತ. ಆದರೆ ಎಲ್ಲವನ್ನ ಭಗವಂತನು ಮಾಡ್ತಾನೆ. ಮತ್ತು ನೆನ್ಪಿಡಿ, ಬ್ರಹ್ಮಾಂಡ ಮತ್ತು ದೇವತೆಗಳು ಏನೇ ಮಾಡಿದರೂ ನಮ್ಮ ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ. ಮುಂಬರುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಬಹಳ ದೊಡ್ಡ ದೇವತೆಗಳು ಪಾದಾರ್ಪಣೆ ಮಾಡ್ತಾರೆ. ಅಂತಹ ಸಂಕೇತ ಸಿಗಲಿದೆ ಮತ್ತು ಇವೇ ದೇವತೆಗಳ ಆಶೀರ್ವಾದದಿಂದ, ಕುಜಗ್ರಹದ ಪ್ರಭಾವದಿಂದ ಈಗ ನಿಮ್ಮ ಶ್ರಮ ಫಲ ನೀಡಲಿದೆ ಮತ್ತು ಸಮಯ ಕೂಡ ತುಂಬ ಕಡಿಮೆ ಇದೆ. ಹೌದು ಫ್ರೆಂಡ್ಸ್, ನೀವು ಮೌನವಾಗಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟವನ್ನು ಯಾರೂ ನೋಡಲಿಲ್ಲ. ಆದರೆ ಜನರು ತಮಾಷೆ ಮಾಡ್ತಾಯಿದ್ರು, ನಿಮ್ಮ ಸಾಮರ್ಥ್ಯವನ್ನು ತುಂಬ ಕಡಿಮೆ ಅಂದಾಜು ಮಾಡಿದರು. ಆದರೆ ಈಗ ಅದೇ ಜನ ನಿಮ್ಮ ಅದೃಷ್ಟವನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಯಾರು ನಿಮ್ಮ ಶ್ರಮವನ್ನು ನೋಡಿ ತಮಾಷೆ ಮಾಡ್ತಿದ್ದಾರೋ ಅದೇ ಜನ ಈಗ ತಂಗಾಗ್ತಾರೆ ಮತ್ತು ನೀವು ಯಶಸ್ಸಿನ ಶಿಖರವನ್ನು ತಲುಪ್ತೀರಿ. ಹೌದು ವೃಶ್ಚಿಕ ರಾಶಿಯವರೇ, ಎಲ್ಲ ಜನರು ಆಶ್ಚರ್ಯಪಡ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಎಲ್ಲರ ಕಣ್ಣುಗಳು ಅಗಲವಾಗುತ್ತೆ ಮತ್ತು ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೋ ಆ ಜನ ಮೊದಲು ಪಶ್ಚಾತ್ತಾಪ ಪಡ್ತಾರೆ. ಹೌದು, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಆಗ್ತಾ ಇದೆ. ಯಾಕೆಂದರೆ 144 ದೊಡ್ಡ ದೇವಿಯರ ಕೃಪೆ ನಿಮ್ಮ ಮೇಲೆ ಆಗ್ತಾ ಇದೆ. ಈ ಸಂಕೇತ ತುಂಬ ಅಪರೂಪ ಅಂತ ಪರಿಗಣಿಸಲಾಗುತ್ತೆ ಮತ್ತು ತುಂಬ ವರ್ಷಗಳ ನಂತರ, ಅಂದರೆ 91 ವರ್ಷಗಳ ನಂತರ ವೃಶ್ಚಿಕ ರಾಶಿಯ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆಯಲಿವೆ. ಹಾಗಾಗಿ ನೀವು ಹೇಳ್ಬೋದು, ಭಗವಂತನ ಯಾವುದೋ ಒಂದು ಕೃಪೆ ನಿಮ್ಮ ಮೇಲೆ ಇದೆ. ಯಾಕೆಂದರೆ ಈಗ ನಿಮಗೆ ಎಲ್ಲವೂ ಸುಲಭ ಎನ್ನಿಸಲಿದೆ. ಯಾವ ಕ್ಷೇತ್ರದಲ್ಲಿ ನೀವು ಶ್ರಮ ಪಡ್ತೀರೋ ಅದರಲ್ಲಿ ನಿಮಗೆ ತುಂಬ ಯಶಸ್ಸು ಅನ್ನೋದು ಸಿಗುತ್ತೆ ಮತ್ತು ನಿಮ್ಮ ಕೆಲಸನೇ ಮಾತನಾಡುತ್ತೆ. ನೀವು ಅಲ್ಲ, ನಿಮ್ಮ ಕೆಲಸನೇ ಎಲ್ಲದಕ್ಕೂ ಕೂಡ ಉತ್ತರ ನೀಡಲಿದೆ. ಹೌದು ವೃಶ್ಚಿಕ ರಾಶಿಯವರೇ, ಮನೆಯಲ್ಲಿ ಹಠಾತ್ತನೆ ಶುಭ ಸಮಾಚಾರ ಬರಲಿದೆ. ಧನಲಾಭದ ಯೋಗ ಕೂಡ ಆಗ್ತಾ ಇದೆ ಮತ್ತು ಬಹಳ ಸಮಯದಿಂದ ನಿಂತಿದ್ದ ಕೆಲಸ ಕೂಡ ವೇಗವಾಗಿ ಪೂರ್ಣವಾಗುತ್ತೆ.
ನೀವು ಕನಸಲ್ಲಿ ಕೂಡ ಯೋಚಿಸದೇ ಇರುವಷ್ಟು ನಿಮಗೆ ಸಿಗಲಿದೆ. ಇಲ್ಲಿಯವರೆಗೆ ಗೌರವ ತುಂಬ ಹೆಚ್ಚು ಸಿಗುತ್ತೆ. ಸುಖ ಮತ್ತು ಸಿದ್ಧತೆ ಎಲ್ಲವೂ ಈಗ ನಿಮ್ಮ ಜೀವನದಲ್ಲಿ ಬರುತ್ತೆ. ಹಾಗಾಗಿ ಒಂದು ವೇಳೆ ನೀವು ವೃಶ್ಚಿಕ ರಾಶಿಯ ಜಾತಕದವರಾಗಿದ್ದರೆ ಖುಷಿಯನ್ನು ಆಚರಿಸೋದಕ್ಕೆ ತಯಾರು ಮಾಡಿಕೊಳ್ಬೇಕು. ಯಾಕೆಂದರೆ ಅಷ್ಟೇ ಅಲ್ಲ, ಈಗ ನಿಮ್ಮ ಶತ್ರುಗಳಿಗೂ ನಿಮಗೆ ಬಿಡುಗಡೆ ಸಿಗಲಿದೆ. ಮತ್ತು ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳ್ತಾ ಇದ್ದೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ದೇವತೆಗಳ ಆಶೀರ್ವಾದ ನಿಮಗೆ ಸುಖವನ್ನು ಸಿಗುತ್ತೆ. ವೃಶ್ಚಿಕ ರಾಶಿಯವರೇ ನೆನಪಿಡಿ, ಅಹಂಕಾರವನ್ನು ನೀವು ಎಂದಿಗೂ ನಿಮ್ಮೊಳಗೆ ಬರೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಅಹಂಕಾರ ಬಂದರೆ ಇಲ್ಲಿಯವರೆಗೆ ನೀವು ಗಳಿಸಿದ್ದೆಲ್ಲ, ಶ್ರಮದಿಂದ ಸಂಪಾದಿಸಿದ್ದೆಲ್ಲ ನಾಶವಾಗುತ್ತೆ. ಮತ್ತು ತಂದೆ ತಾಯಿಯ ಗೌರವವನ್ನು ಎಂದಿಗೂ ಕಡಿಮೆ ಮಾಡಬೇಡಿ. ಬೆಳಿಗ್ಗೆ ಎದ್ದು ಹನುಮಾನ್ ಚಾಲಿಸ ಪಠಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಯಾಕೆಂದರೆ ಆಗಲೇ ನಿಮ್ಮ ಸಾಲಗಳು ಮುಗಿಯುತ್ತೆ ಮತ್ತು ನಿಮ್ಮ ಕನಸುಗಳು ನಿಜ ಆಗುತ್ತೆ. ಸಮಯ ನಿಮ್ಮದು ಫ್ರೆಂಡ್ಸ್, ಅದೃಷ್ಟ ಕೂಡ ನಿಮ್ಮದೇ ಮತ್ತು ಗೆಲುವು ಕೂಡ ನಿಮ್ಮದೇ ಆಗಿರುತ್ತೆ. ನೋಡಿ, ಭಗವಂತ ಅವಕಾಶ ಕೊಡ್ತಾನೆ, ದಾರಿ ತೆರೀತಾನೆ, ಆದರೆ ಆ ದಾರಿಯಲ್ಲಿ ನಡೆಯುವುದು ನಾವೇ. ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವತಃ ಆ ದಾರಿಯಲ್ಲಿ ನಡಿಬೇಕು. ವೃಶ್ಚಿಕ ರಾಶಿಯವರೇ, ಇದ್ರ ಜೊತೆಗೆ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ, ಏನು ಅಂದರೆ ಯಾವುದೇ ಹಳೆಯ ಮನಸ್ತಾಪ ಕೂಡ ದೂರ ಆಗಬಹುದು ಮತ್ತು ಸಂಬಂಧಗಳಲ್ಲಿ ಮತ್ತೆ ಮಾಧುರ್ಯ ಬರುತ್ತೆ. ವ್ಯಾಪಾರ ಮಾಡುವ ಜನರು ಇಂದು ದೊಡ್ಡ ಹೂಡಿಕೆಯಿಂದ ದೂರ ಇರಿ. ಯಾಕೆಂದರೆ ಪಾರದರ್ಶಕತೆಯಲ್ಲಿ ಕೊರತೆ ಇರಬಹುದು. ವ್ಯವಹಾರ ಚಟುವಟಿಕೆಗಳಲ್ಲಿ ಸಾಕಷ್ಟು ಸುಧಾರಣೆ ಬರುವ ಸಾಧ್ಯತೆ ಇದೆ ಮತ್ತು ಆದಾಯದ ಸ್ಥಿತಿ ಕೂಡ ಉತ್ತಮ ಆಗಬಹುದು. ನಿಂತಿದ್ದ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಪೇಮೆಂಟ್ ಇಂದು ವಾಪಸ್ ಸಿಗಬಹುದು. ಪತಿ ಪತ್ನಿ ಸಂಬಂಧಗಳಲ್ಲಿ ನಿಕಟತೆ ಇರುತ್ತೆ. ಪ್ರೇಮ ಸಂಬಂಧಗಳಲ್ಲೂ ಕೂಡ ಪ್ರಬುದ್ಧತೆ ಅನ್ನೋದು ಬರುತ್ತೆ. ಹೌದು, ನೀರಿನಿಂದ ಆಗುವ ಕಾಯಿಲೆಗಳು ಅಥವಾ ಇನ್ಫೆಕ್ಷನ್ ಬಗ್ಗೆ ಎಚ್ಚರದಿಂದ ಇರಬೇಕು. ವೃಶ್ಚಿಕ ರಾಶಿಯವರಿಗೆ ಗುಪ್ತ ಶತ್ರುಗಳಿಂದ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮತ್ತು ಶಾಂತ ಸಂಗೀತದ ಆಶ್ರಯ ಪಡೆಯಿರಿ. ವೃಶ್ಚಿಕ ರಾಶಿಯವರೇ, ಇಂದಿನ ಬೆಳಿಗ್ಗೆ ಸ್ವಲ್ಪ ನಿಮ್ಮ ಜೀವನದಲ್ಲಿ ತೊಂದರೆ ತರಬಹುದು, ಖರ್ಚು ಬರಬಹುದು, ಇನ್ನು ಆಲೋಚನೆಗಳಲ್ಲಿ ಅಸ್ಥಿರತೆ ಇರುತ್ತೆ ಮತ್ತು ವಿವಾದಾತ್ಮಕ ವಿಷಯಗಳಲ್ಲಿ ಪಕ್ಷ ದುರ್ಬಲ ಆಗ್ಬೋದು. ಪ್ರಾಬಲ್ಯ ಸಾಧಿಸೋದಕ್ಕೆ ಸಹೋದ್ಯೋಗಿಗಳೊಂದಿಗೆ ಕಠಿಣ ಸ್ಪರ್ಧೆ ಮಾಡಬೇಕಾಗಬಹುದು. ಜಮೀನಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಸಾಲ ತೆಗೆದುಕೊಳ್ಳುವ ಯೋಚನೆ ಇದ್ದರೆ ಕಾಯಿರಿ. ಹೌದು, ವೃಶ್ಚಿಕ ರಾಶಿಯವರೇ, ಭಗವಾನ್ ಶಿವನಿಗೆ ಒಂದು ವೇಳೆ ಬಿಲ್ವ ಪತ್ರೆ ಅರ್ಪಿಸಿದರೆ ಮಹಾದೇವನ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮತ್ತು ನೀವು ಯೋಚನೆ ಮಾಡ್ತಿದ್ದೀರಿ, ಕೊನೆಗೆ ನಮ್ಮ ಮನೆಗೆ 144 ದೊಡ್ಡ ದೇವಿಯರು ಹೇಗೆ ಬರ್ತಾರೆ? ನೋಡಿ, ಯಾವಾಗಲೂ ದೇವತೆಗಳು ನಿಜವಾದ ರೂಪದಲ್ಲಿ ಬರೋದಿಲ್ಲ. ಹಾಗಾಗಿ ಅವರು ರೂಪ ಬದಲಿಸಿ ಬರ್ತಾರೆ. ಸಣ್ಣ ಸಣ್ಣ ಜೀವ ಜಂತುಗಳ ರೂಪದಲ್ಲಿ ಬರ್ತಾರೆ, ಅದೃಶ್ಯ ರೂಪದಲ್ಲಿ ಬರ್ತಾರೆ ಮತ್ತು ನಮ್ಮ ರಕ್ಷಣೆ ಮಾಡ್ತಾರೆ. ಅಂತಹ ಸಂಕೇತ ಸಿಗುತ್ತೆ. ಯಾವಾಗಲೂ ನಿಮ್ಮ ಮನೆಗೆ ಇಷ್ಟು ದೇವತೆಗಳು ಬಂದಾಗ ವೃಶ್ಚಿಕ ರಾಶಿಯವರೇ ನಿಮಗೆ ಅನುಭವವಾಗುತ್ತೆ. ನಿಮ್ಮೊಳಗೆ ಬೇರೆ ಖುಷಿ ಇರುತ್ತೆ ಮತ್ತು ನಿಮ್ಮ ಕೆಲಸಗಳು ತಾನಾಗಿಯೇ ಆಗಲು ಪ್ರಾರಂಭ ಆಗುತ್ತೆ. ದೇವಿ ಮಾತೆಯ ಚರಣ ಬಿದ್ದ ತಕ್ಷಣ ನಿಮ್ಮ ಮನೆ ಸ್ವರ್ಗದಂತೆ ಆಗುವ ಶಕ್ತಿ ಇಟ್ಟುಕೊಂಡಿದೆ. ವೃಶ್ಚಿಕ ರಾಶಿಯವರೇ ಸ್ನೇಹಿತರೆ, ಜೀವನವನ್ನು ಪೂರ್ಣವಾಗಿ ಆನಂದಿಸೋದಕ್ಕೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಹತೋಟಿಯಲ್ಲಿಡಿ. ಸಂಜೆ ವೇಳೆಗೆ ನಿಮಗೆ ಧನ ಲಾಭ ಆಗಬಹುದು. ಇಂದು ಕೇವಲ ಅಪರಿಚಿತದಿಂದಲ್ಲ, ಸ್ನೇಹಿತರಿಂದಲೂ ಕೂಡ ಎಚ್ಚರದಿಂದ ಇರುವ ಅಗತ್ಯ ಇದೆ. ಹೌದು ಫ್ರೆಂಡ್ಸ್, ನಿಮ್ಮ ಪ್ರೀತಿ ಕೇವಲ ಪರವಾನಿಗೆಲ್ಲ ಹೊಸ ಎತ್ತರಗಳನ್ನು ಮುಟ್ಟುತ್ತೆ. ಇಂದು ನಿಮ್ಮ ಬಳಿ ಖಾಲಿ ಸಮಯ ಇರುತ್ತೆ ಮತ್ತು ಆ ಸಮಯವನ್ನು ನೀವು ಧ್ಯಾನ, ಯೋಗ ಮಾಡೋದಕ್ಕೆ ಬಳಸಬಹುದು. ಪ್ರೀತಿ, ನಿಕಟತೆ, ಮಸ್ತಿ, ಮಜಾ, ಜೀವನ ಸಂಗಾತಿಯೊಂದಿಗೆ ಒಂದು ರೊಮ್ಯಾಂಟಿಕ್ ದಿನ ಆಗ್ಬೋದು. ವೃಶ್ಚಿಕ ರಾಶಿಯವರೇ ಒಂದು ವೇಳೆ ಪರಿಹಾರದ ಮಾತು ಮಾಡಿದರೆ ಸರಾಯಿಯನ್ನು ಸಂಪೂರ್ಣವಾಗಿ ತ್ಯಾಗ ಮಾಡೋದ್ರಿಂದ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಒಟ್ಟಲ್ಲಿ ಹೇಳೋದಾದರೆ ಶರಾಬನ್ನು, ಸಿಗರೇಟನ್ನು ಬಿಡೋದು ತುಂಬ ಒಳ್ಳೆಯದು. ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಮೆರುಗನ್ನು ತಂದುಕೊಡುತ್ತೆ. ಎಷ್ಟು ಜನ ಇದ್ದಾರೆ, ಎಷ್ಟು ವ್ಯಕ್ತಿಗಳಿದ್ದಾರೆ ಶರಾಬ್, ಸಿಗರೇಟ್ ಸೇವನೆ ಮಾಡಿದವರು? ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಗುರೂಜಿ, ನಾನು ಶರಾಬ್, ಸಿಗರೇಟ್ ಮುಟ್ಟೋದಿಲ್ಲ, ಅವರಿಗೆ ನಾನು ವೈಯಕ್ತಿಕವಾಗಿ ಉತ್ತರ ಕೊಡ್ತೇನೆ. ನೀವು ಫ್ರೆಂಡ್ಸ್, ಇಂದು ಈ ಮಹತ್ವಪೂರ್ಣ ವಿಡಿಯೋ ಮಾಧ್ಯಮದಲ್ಲಿ ನನ್ನ ಜೊತೆ ಮಾತನಾಡಿದ್ರಿ. ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಮತ್ತೆ ಯಾವುದೇ ರೀತಿಯ ಸವಾಲಿದ್ದರೆ, ಕೆಲವು ಪ್ರಶ್ನೆ ಇದ್ದರೆ ನಿಮ್ಮ ಉತ್ತರ ಇದಕ್ಕೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.